ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ. ನಾನಿವತ್ತು ಬಂದಿರುವಂತಹ ದೇವಸ್ಥಾನ ಕೋಟದಲ್ಲಿರುವ ಹಲವು ಮಕ್ಕಳ ತಾಯಿ ಅಮೃತೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಬಂದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಕೋಟ ಎಂಬ ಗ್ರಾಮದಲ್ಲಿ ಬರುತ್ತೆ. ಇದು ಕರ್ನಾಟಕದ ಕರಾವಳಿಯ ಪ್ರಭಾವಿ ಶಕ್ತಿ ಪೀಠದಲ್ಲಿ ಒಂದು. ನೀವು ಈ ದೇವಸ್ಥಾನದ ಒಳಗಡೆ ಬರ್ತಾ ಇದ್ದ ಹಾಗೆ ಎಡಭಾಗದಲ್ಲಿ ಬೊಬ್ಬರಿಯ ಮತ್ತು ಪರಿವಾರ ದೇವಸ್ಥಾನ ಇದೆ. ಮೊದಲು ನೀವು ಇಲ್ಲಿ ದರ್ಶನ ಮಾಡಬೇಕು. ಇಲ್ಲಿ 4 ಪರಿವಾರ ದೈವಗಳನ್ನ ಪೂಜಿಸಲಾಗುತ್ತೆ. ಆ 4 ದೈವಗಳು ಯಾವ್ದಂತ ಹೇಳಿದ್ರೆ ಚಿಕ್ಕು, ನಂದಿ, ಬೊಬ್ಬರಿಯ ಮತ್ತೆ ಉಮಲ್ತಿ. ಹಲವು ಮಕ್ಕಳ ತಾಯಿ ಕೋಟ ಶ್ರೀ ಅಮೃತೇಶ್ವರಿ ಅಮ್ಮನವರಿಗೆ ಈ ಹಲವು ಮಕ್ಕಳ ತಾಯಿ ಎನ್ನುವ ಹೆಸರು ಯಾಕೆ ಬಂತು, ಅಮ್ಮನವರ ಮುಂದೆ ಹಲವು ಮಕ್ಕಳ ತಾಯಿ ಅಂತ ಯಾಕೆ ಕರೀತಾರೆ, ಇದಕ್ಕೆ ದೊಡ್ಡ ಕಥೆನೇ ಇದೆ. ಈ ಕಥೆಯಲ್ಲಿ ಬರುವ ಪ್ರಮುಖವಾದ ಹೆಸರಂದ್ರೆ ಒಂದು ಕರಾಸುರ, ಇನ್ನೊಂದು ಕುಂಭಮುಖಿ ಹಾಗೂ ಶೂರ್ಪನಖಿ, ಹಾಗೆ ಅತಿಪ್ರಭೆ ಹಾಗೂ ಬಹುಶ್ರುತ. ಅಮ್ಮನವರಿಗೆ ಹಲವು ಮಕ್ಕಳ ತಾಯಿ ಅಂತ ಹೆಸರು ಬರಲು ಈ ಕುಂಭಮುಖಿಯೇ ಕಾರಣ. ಹಾಗಾದ್ರೆ ಹೇಗೆ ಕಾರಣ ಆಗ್ತಾಳೆ, ಯಾಕೆ ತಾಯಿಗೆ ಹಲವು ಮಕ್ಕಳ ತಾಯಿ ಅಂತ ಕರೀತಾರೆ, ಅಮ್ಮನವರ ವೈಶಿಷ್ಟ್ಯತೆ ಏನು, ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಕತೆ ಬರುವಂತದ್ದು ರಾಮಾಯಣದ ಸಂದರ್ಭದಲ್ಲಿ. ನಿಮ್ಗೆ ರಾವಣನ ಬಗ್ಗೆ ಗೊತ್ತೇ ಇರಬಹುದು. ಈ ರಾವಣನಿಗೆ ಒಬ್ಬ ಸಂಬಂಧಿ ಇರ್ತಾನೆ. ಅವನ ಹೆಸರೇ ಕರಾಸುರ. ಈತ ಶಿವನಿಗೆ ಸಮಾನವಾದಂತ ಪರಾಕ್ರಮವುಳ್ಳವನಾಗಿ ದಂಡಕಾರಣ್ಯದಲ್ಲಿ ವಾಸಿಸ್ತಿರ್ತಾನೆ. ಆತನ ಪತ್ನಿಯ ಹೆಸರು ಕುಂಭಮುಖಿ ಹಾಗೂ ತಂಗಿಯ ಹೆಸರು ಶೂರ್ಪನಖಿ. ಆತನ ಪತ್ನಿಯಾದ ಕುಂಭಮುಖಿ ಹಾಗೂ ತಂಗಿಯಾದ ಶೂರ್ಪನಖಿ ದೂಷಣ ತ್ರಿಶೂರಾದಿ ಅನುಚರರೆಲ್ಲ ಕೂಡ್ಕೊಂಡು ದಂಡಕಾರಣ್ಯವನ್ನ ಆಳ್ತಾ ಇರ್ತಾರೆ. ರಾಕ್ಷಸನಾಗಿದ್ರು ಕೂಡ ಈತ ಧರ್ಮಿಷ್ಠನಾಗಿರ್ತಾನೆ, ಪರಾಕ್ರಮಿಯಾಗಿರ್ತಾನೆ. ಹಾಗೆ ಸದಾ ತನ್ನ ಕುಲದೇವನಾದ ಶಿವನನ್ನು ಪೂಜೆ ಮಾಡ್ತಾ ಇರ್ತಾನೆ. ಕುಂಭಮುಖಿ ತನ್ನ ಪತಿಯಾದ ಕರಾಸುರನೊಂದಿಗೆ ಕೂಡಿಕೊಂಡು ಪಾರ್ವತಿ ಪರಮೇಶ್ವರರ ಸೇವೆಯಲ್ಲಿ ತಲ್ಲೀನರಾಗಿರ್ತಾರೆ. ಒಮ್ಮೆ ಕುಂಭಮುಖಿ ಹಾಗೂ ಶೂರ್ಪನಖಿ ಜೊತೆ ಸೇರಿಕೊಂಡು ವನ ವಿಹಾರಕ್ಕೆ ಹೋಗ್ತಾರೆ. ಅದು ಮಧುಮಾಸದ ಸಮಯ. ಆ ಮಧುಮಾಸದ ವನಸರಿಗೆ ಮನಸೋತು ಇವರಿಬ್ಬರು ಪುಷ್ಪ ಸಂಗ್ರಹ ಹಾಗೂ ಮಧು ಸಂಗ್ರಹ ಮಾಡ್ತಾ ಬೇರೆ ಬೇರೆ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಏಕಮುಖ ಮಹರ್ಷಿಗಳ ಪತ್ನಿಯಾದಂತಹ ಅತಿಪ್ರಭೆ ಅನ್ನುವವಳು ತನ್ನ ಪತಿ ನಿಧನ ಹೊಂದಿದ್ದರಿಂದ ವೈರಾಗ್ಯ ಹೊಂದಿ ಪ್ರಾಯ ಪ್ರಬುದ್ಧನು, ವಿದ್ಯಾವಂತನು, ಸುಂದರನೂ ಆದ ತನ್ನ ಮಗ ಬಹುಶ್ರುತನ ಜೊತೆಗೆ ತೀರ್ಥಯಾತ್ರೆಗಾಗಿ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣ ಮಾಡ್ತಾ ಇರ್ತಾಳೆ. ಆ ಸಮಯದಲ್ಲಿ ಬಾಲವಿಧವೆ ಅತಿ ಕಾಮುಕಳಾದ ಈ ಶೂರ್ಪನಖಿ ಅತಿಪ್ರಭೆಯ ಮಗನನ್ನು ನೋಡಿ ಮೋಹಿತಳಾಗಿ ಮದುವೆ ಆಗುವಂತೆ ಪರಿಪರಿಯಾಗಿ ಬೇಡ್ಕೊಳ್ತಾಳೆ. ಆದರೆ ಆತ ಮಾತ್ರ ಒಪ್ಪುವುದೇ ಇಲ್ಲ. ಆತನು ಒಪ್ಪದಿರಲು ಶೂರ್ಪನಖಿಯು ಬಲಾತ್ಕಾರದಿಂದ ಆತನನ್ನು ಸಂಹಾರ ಮಾಡ್ತಾಳೆ. ಏಕಮಾತ್ರ ಪುತ್ರನ ಮರಣದಿಂದ ಅತಿಪ್ರಭೆಯು ದುಃಖದಿಂದ ಅಳುತ್ತಿದ್ದಾಗ ಆ ಶಬ್ದವನ್ನು ಕೇಳಿದ ಕುಂಭಮುಖಿಯು ಅಲ್ಲಿಗೆ ಬರ್ತಾಳೆ. ಶೋಕಾಂಧಳಾದ ಅತಿಪ್ರಭೆಯು ಈ ಕುಂಭಮುಖಿ ತನ್ನ ಮಗನನ್ನು ಸಂಹರಿಸಿರಬಹುದೆಂದು ನನ್ನ ಮಗನನ್ನು ಕೊಂದ ನೀನು ಬಂಜೆಯಾಗಿ ಹೋಗು ಅಂತ ಶಾಪ ಕೊಡ್ತಾಳೆ. ಆದರೆ ಆ ಶಾಪ ಕೊಟ್ಟ ನಂತರ ತನ್ನ ಮಗನನ್ನು ಕೊಂದದ್ದು ಇವಳಲ್ಲ ಎಂದು ತಿಳಿದು ಬರುತ್ತದೆ. ಅತಿಪ್ರಭೆಯು ನಿಜವಾಗಿಯೂ ತನ್ನ ಮಗನನ್ನು ಕೊಂದ ಶೂರ್ಪನಖಿಗೆ ಶಾಪವನ್ನ ಕೊಡ್ತಾಳೆ. ನೀನು ಪುನಃ ರೂಪವಂತನನ್ನು ಮೋಹಿಸಿ ಮಾನಭಂಗ ಹೊಂದಿದವಳಾಗಿ ನಿನ್ನ ವಂಶದ ನಾಶಕ್ಕೆ ನೀನೇ ಕಾರಣವಾಗುವೆ ಅಂತ ಶಾಪ ಕೊಟ್ಟು ಅಲ್ಲೇ ಪ್ರಾಣ ತ್ಯಾಗವನ್ನ ಮಾಡ್ತಾಳೆ. ಆದರೆ ತನ್ನದಲ್ಲದ ತಪ್ಪಿಗೆ ಶಾಪವನ್ನು ಪಡೆದ ಕುಂಭಮುಖಿಯು ದುಃಖಗೊಂಡು ನಡೆದ ವಿಚಾರವನ್ನು ತನ್ನ ಪತಿಗೆ ತಿಳಿಸ್ತಾಳೆ. ಕರಾಸುರನು ತನ್ನ ಪತ್ನಿಯಾದ ಕುಂಭಮುಖಿಯನ್ನು ಸಂತೈಸುತ್ತಾ ಈ ಶಾಪದ ನಿವಾರಣೆಗಾಗಿ ಮಕ್ಕಳನ್ನು ಪಡೆಯಲು ಮುಂದೇನು ಮಾಡಬೇಕೆಂದು ಯೋಚಿಸಿ ತನ್ನ ಕುಲಪುರೋಹಿತರಾದ ಶುಕ್ರಾಚಾರ್ಯರ ಮೊರೆ ಹೋಗ್ತಾರೆ. ಶುಕ್ರಾಚಾರ್ಯರು ಮಾಯಾಸುರನಿಂದ ನಿರ್ಮಿಸಿದ ಜ್ಯೇಷ್ಠ ಲಿಂಗವನ್ನು ತಂದು 1 ವರ್ಷ ಪರ್ಯಂತ ದೀಕ್ಷಿತನಾಗಿ ಲಿಂಗವನ್ನು ಪೂಜಿಸಬೇಕೆಂದು, ನಿನ್ನ ಪತ್ನಿಯಾದ ಕುಂಭಮುಖಿಯು ಕೂಡ ನಿಷ್ಠೆಯಿಂದ ಜಗದಂಬೆಯಾದ ಅಮೃತೇಶ್ವರಿ ದೇವಿಯನ್ನು ಪೂಜಿಸಬೇಕು ಅಂತ ತಿಳಿಸ್ತಾರೆ. ಕರಾಸುರನು ಶುಕ್ರಾಚಾರ್ಯರ ಮಾರ್ಗದರ್ಶನದಂತೆ ಮಾಯಾಸುರ ಇರುವಲ್ಲಿಗೆ ಹೋಗಿ ಆ ಜ್ಯೇಷ್ಠ ಲಿಂಗವನ್ನು ತಂದು ಮನೋಹರವಾದ ಶುಕಪುರ ಎಂಬ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡಲು ಪ್ರಾರಂಭಿಸ್ತಾನೆ. ನಿದ್ರೆ ಆಹಾರವನ್ನು ಬಿಟ್ಟು ಅತ್ಯಂತ ಶ್ರದ್ಧೆಯಿಂದ ತಪಸ್ಸನ್ನ ಆಚರಿಸ್ತಾನೆ. ಆ ಹಲವು ವರ್ಷಗಳ ತಪಸ್ಸಿಗೆ ಶಿವನು ಮೆಚ್ಚಿ ಪ್ರತ್ಯಕ್ಷನಾಗಿ ವರವನ್ನ ಕೊಡ್ತಾನೆ. ಕೆಲವು ವರ್ಷಗಳ ನಂತರ ಮಹಾವಿಷ್ಣುವಿನ ಅವತಾರ ರೂಪವಾದ ಶ್ರೀರಾಮಚಂದ್ರನು ಈ ದಂಡಕಾರಣ್ಯಕ್ಕೆ ಬಂದಾಗ ಅವರೊಡನೆ ಯುದ್ಧ ಮಾಡಿ ನೀನು ಮುಕ್ತಿಯನ್ನು ಹೊಂದುವೆ ಎಂದು ಅನುಗ್ರಹ ಮಾಡ್ತಾರೆ. ಅಲ್ಲಿ ಸರ್ವತೀರ್ಥ ಸಾನ್ನಿಧ್ಯ ಉಳ್ಳ ಸರೋವರವನ್ನು ನಿರ್ಮಿಸಿ ಅದನ್ನು ವರುಣ
ತೀರ್ಥ ಎಂದು ಹೆಸರು ಕೊಟ್ಟು ಅದೃಶ್ಯನಾಗ್ತಾನೆ. ಹಾಗೆ ಕುಂಭಮುಖಿಯ ತಪಸ್ಸಿಗೆ ಮೆಚ್ಚಿದ ಅಮೃತೇಶ್ವರಿಯು ಪ್ರತ್ಯಕ್ಷವಾದಾಗ ಅಮೃತೇಶ್ವರ ತಾಯಿಯ ರೂಪವನ್ನು ನೋಡಿ ಕುಂಭಮುಖಿಯು ಎಲ್ಲವನ್ನೂ ಮರೆತು ತನಗೆ ಮಕ್ಕಳಾಗಬೇಕು ಎಂದು ಕೇಳುವುದರ ಬದಲು ನಿನಗೆ ಮಕ್ಕಳಾಗಲಿ ಅಂತ ಕುಂಭಮುಖಿ ಕೇಳ್ತಾಳೆ. ಅದರಂತೆ ಕುಂಭಮುಖಿಗೆ ಅಮೃತೇಶ್ವರಿ ವರವನ್ನ ನೀಡ್ತಾಳೆ. ಅಂದಿನಿಂದ ಈ ಜಾಗದಲ್ಲಿ 5 ವರ್ಷಗಳಿಗೊಮ್ಮೆ ಅಮೃತೇಶ್ವರಿ ತಾಯಿಯ ಮಕ್ಕಳ ರೂಪದಲ್ಲಿ ಒಂದು ಲಿಂಗ ಉದ್ಭವಿಸುತ್ತದೆ. ಆ ಕಾರಣದಿಂದಲೇ ಎಷ್ಟೋ ವರ್ಷಗಳ ಕಾಲ ಮಕ್ಕಳಿಲ್ಲದ ದಂಪತಿಗಳಿಗೆ ಅಮೃತೇಶ್ವರಿ ತಾಯಿಯ ಸನ್ನಿಧಾನಕ್ಕೆ ಬಂದು ತಾಯಿಯ ಮಕ್ಕಳಾದ ಈ ಲಿಂಗಕ್ಕೆ ಎಳ್ಳೆಣ್ಣೆ ಹಚ್ಚುವುದರಿಂದ ಹಾಗೆ ಹುರುಳಿ ಲಿಂಗದ ಮೇಲೆ ಹಾಕಿ ತಾಯಿಯನ್ನು ಬೇಡಿಕೊಳ್ಳುವುದರಿಂದ ಎಷ್ಟು ವರ್ಷಗಳ ಕಾಲ ಮಕ್ಕಳಿಲ್ಲದವರಿಗೆ ಮಕ್ಕಳಾದ ಉದಾಹರಣೆ ಕೂಡ ಇದೆ. ಹಾಗೆ ನಾನಾ ರೀತಿಯ ಚರ್ಮ ರೋಗ, ಆರ್ಥಿಕ ಸಮಸ್ಯೆ, ಕುಟುಂಬದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಇಲ್ಲಿಗೆ ಬಂದು ತಾಯಿಯನ್ನು ಬೇಡಿಕೊಂಡರೆ ಶೀಘ್ರದಲ್ಲಿ ಎಲ್ಲವೂ ಪರಿಹಾರ ಆಗುತ್ತೆ ಅನ್ನುವ ನಂಬಿಕೆ ಇದೆ. ದೇಶ ವಿದೇಶದಲ್ಲಿರುವಂತಹ ಮಕ್ಕಳಿಲ್ಲದಂತಹ ದಂಪತಿಗಳು ಅಮೃತೇಶ್ವರಿ ತಾಯಿಗೆ ಹರಕೆಯನ್ನು ಕಟ್ಟಿಕೊಂಡು ಮಕ್ಕಳಾದ ನಂತರ ತಾಯಿಯ ಸನ್ನಿಧಾನಕ್ಕೆ ಬಂದು ತಾಯಿಯ ಆಶೀರ್ವಾದವನ್ನ ಪಡಿತಾರೆ. ಹಾಗೆ ತಾಯಿಯ ಮಕ್ಕಳಿಗೆ ಎಳ್ಳೆಣ್ಣೆಯನ್ನು ಹಚ್ಚಿ ಲಿಂಗಗಳ ಮೇಲೆ ಹುರುಳಿ ಹಾಕಿ ಹೋಗ್ತಾರೆ. ಹಾಗೆ ಇಲ್ಲಿ ಲಿಂಗ ರೂಪದಲ್ಲಿ ಮೂಡುವಂತಹ ತಾಯಿಯ ಮಕ್ಕಳು ಎಲ್ಲಿಂದ ಉದ್ಭವ ಆಗ್ತಾ ಇದ್ದಾರೆ, ಹಾಗೆ ಎಷ್ಟು ಲಿಂಗ ಇದೆ ಅನ್ನೋದನ್ನ ಇಲ್ಲಿಯವರೆಗೆ ಎಣಿಕೆ ಮಾಡಲು ಸಾಧ್ಯವಾಗಲಿಲ್ಲ. ಇಲ್ಲಿ ಕಂಕಣ ಭಾಗ್ಯ ಇಲ್ಲದವರು, 15 ವರ್ಷ 20 ವರ್ಷ ಮಕ್ಕಳಿಲ್ಲದವರು, ಹಾಗೆ ವೈದ್ಯಕೀಯ ಸಮಸ್ಯೆ, ಹಾಗೆ ಉದ್ಯೋಗ ಇಲ್ಲದವರು ಕೂಡ ಇಲ್ಲಿಗೆ ಬಂದು ಹರಕೆಯನ್ನ ಕಟ್ಟಿಕೊಡ್ತಾರೆ. ಹಾಗೆ ಇಲ್ಲಿ ಭಕ್ತರು ಬೆಳಕಿನ ಸೇವೆಯಾದ ಯಕ್ಷಗಾನ ಸೇವೆ ಹಾಗೂ ತುಲಾಭಾರ ಸೇವೆಯನ್ನು ಕೂಡ ಕೊಡ್ತಾರೆ. ತುಲಾಭಾರ ಸೇವೆ ಅನ್ನೋದು ಬೆಳಿಗ್ಗೆ ಆಗುತ್ತೆ. ಹಾಗೆ 6 ಗಂಟೆ ಮೇಲೆ ಹೂವಿನ ಪೂಜೆ ಕೂಡ ಮಾಡ್ತಾರೆ. ಶ್ರೀರಾಮಚಂದ್ರನು ದಂಡಕಾರಣ್ಯದ ಕರ ದೂಷಣಾದಿ ರಾಕ್ಷಸರನ್ನ ಸಂಹರಿಸಿದ ನಂತರ ಋಷಿ ಮುನಿಗಳು ನಿರ್ಭೀತರಾಗಿ ಅಲ್ಲಲ್ಲಿ ಆಶ್ರಮಗಳನ್ನ ಸ್ಥಾಪಿಸಿಕೊಳ್ತಾರೆ. ಯಜ್ಞ ಯಾಗಾದಿ ಕರ್ಮಗಳನ್ನ ಮಾಡಿಕೊಂಡು ಇದ್ದರು. ಆಗ ಶೂರ್ಪನಖಿಯಿಂದ ಅಕಾಲ ಮರಣಕ್ಕೆ ತುತ್ತಾದ ಅತಿಪ್ರಭೆಯ ಮಗನಾದ ಬಹುಶ್ರುತನು ಪೂರ್ವಾರ್ಜಿತ ಪಾಪಶೇಷಗಳಿಂದ ಬ್ರಹ್ಮ ರಾಕ್ಷಸನಾಗಿ ಇದೇ ಸ್ಥಳದಲ್ಲಿ ಋಷಿ ಮುನಿಗಳು ಹಾಗೂ ಬ್ರಾಹ್ಮಣರನ್ನ ಪೀಡಿಸ್ತಾ ಇರ್ತಾನೆ. ಒಮ್ಮೆ ಅಮೃತೇಶ್ವರಿ ಸನ್ನಿಧಿಯಲ್ಲಿ ಋಷಿ ಮುನಿಗಳು ಯಾಗವನ್ನು ನಡೆಸುತ್ತಿದ್ದಾಗ ಮಾಯಾ ರೂಪದಲ್ಲಿ ಬಂದು ಯಜ್ಞ ಶಿಷ್ಟವನ್ನು ಅಪಹರಿಸಿಕೊಂಡು ಹೋಗ್ತಾನೆ. ಯಾಗಾದಿಗಳು ಈ ರೀತಿ ಹಾಳಾಗುತ್ತಿದ್ದನ್ನ ನೋಡಿದ ಋಷಿಗಳು ಬ್ರಹ್ಮ ರಾಕ್ಷಸನ ಕರ್ತವ್ಯ ಇರಬೇಕೆಂದು ಬ್ರಹ್ಮ ರಾಕ್ಷಸನ ಸಂಹಾರಕ್ಕೆ ಶ್ರೀದೇವಿ ಸಮರ್ಥಳು ಎಂದು ತಿಳಿದು ಅನೇಕ ವಿಧವಾಗಿ ಅಮೃತೇಶ್ವರಿ ಸ್ತೋತ್ರವನ್ನ ಮಾಡ್ತಾರೆ. ಋಷಿಗಳ ಭಕ್ತಿಗೆ ಮೆಚ್ಚಿದ ಅಮೃತೇಶ್ವರಿಯು ಪ್ರತ್ಯಕ್ಷಳಾಗಿ ನಿಮಗೆ ಬೇಕಾದ ವರವನ್ನು ಕೇಳಿರಿ ಎಂದು ಕೇಳಿದಾಗ ಆಗ ಋಷಿಗಳು, ಹೇ ದೇವಿ, ಯಜ್ಞ ಯಾಗಾದಿಗಳನ್ನು ನಾಶಪಡಿಸುವ ಈ ಬ್ರಹ್ಮ ರಾಕ್ಷಸನನ್ನು ಸಂಹರಿಸಿ ನಮಗೆ ರಕ್ಷಣೆ ನೀಡಬೇಕೆಂದು ಪ್ರಾರ್ಥಿಸಿದರು. ಆಗ ದೇವಿಯು ಋಷಿಗಳಿಗೆ ಅಭಯವನ್ನು ನೀಡುತ್ತಾ ಈ ಬ್ರಹ್ಮ ರಾಕ್ಷಸನನ್ನು ಮಹಾಮಾರಿ ಸ್ವರೂಪಿಣಿಯಾಗಿ ನಾಶಪಡಿಸಿ ನಿಮ್ಮ ಯಜ್ಞ ಯಾಗಾದಿಗಳು ಸಾಂಗವಾಗಿ ನಡೆಯುವಂತೆ ಅನುಗ್ರಹಿಸುತ್ತೇನೆ. ನೀವು ಇನ್ನು ಮುಂದೆ ಮಹಾಮಾರಿ ಸ್ವರೂಪಿಣಿಯಾದ ನನ್ನನ್ನು ಮದ್ಯ ಮಾಂಸಗಳಿಂದ ಅರ್ಚಿಸಿರಿ. ಹಾಗೆ ನಾನು ಸಾತ್ವಿಕ ಸ್ವರೂಪಿಣಿಯಾದ ಅಮೃತೇಶ್ವರಿಯಾಗಿಯೂ ತಾಮ ಸ್ವರೂಪಿಣಿಯಾದ ಮಾರಿಯಾಗಿಯೂ ಇಲ್ಲಿಯೇ ನೆಲೆಸಿ ಇಲ್ಲಿನ ಜನರ ಸಂಕಷ್ಟಗಳನ್ನು ಪರಿಹರಿಸುತ್ತೇನೆಂದು ಅಭಯವನ್ನು ಕೊಟ್ಟು ಅಂತರ್ಧಾನ ಆಗ್ತಾಳೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಹಾಗೆ ಈ ವಿಡಿಯೋನ ಲೈಕ್ ಹಾಗೆ ಶೇರ್ ಮಾಡುವುದನ್ನ ಮರಿಬೇಡಿ. ಈ ತರದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.